ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಕಟಣೆಯನ್ನ ಮಾಡಿ, ಇವತ್ತು ಕಾರ್ತಿಕ್ ಅವರು ನಮಗೆಲ್ಲ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಸ್ನೇಹಿತರೆ, ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ನಾವು 10 ವರ್ಷಗಳನ್ನ ಪೂರೈಸಿದೀವಿ. ಕನ್ನಡ ತಂತ್ರಾಂಶ ಪ್ರಾರಂಭ ಮಾಡಿ ಇಲ್ಲಿವರೆಗೆ 10 ವರ್ಷ ಆಗಿದೆ. ಆ ಒಂದು ಸಂತೋಷದಲ್ಲಿ ಈ ಬಾರಿ 10ನೇ ವಾರ್ಷಿಕೋತ್ಸವವನ್ನ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ಇರೋದು ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಖರ್ಚು ಆಗತ್ತೆ ಅಂತ ಕೂಡ ನಾವು ನಿಮ್ಮೆಲ್ಲರ ಗಮನಕ್ಕೆ ತಂದಿದ್ದೀವಿ. ಸೊ ಈ ಒಂದು ವಿಷಯವನ್ನ ನಿಮ್ಮೆಲ್ಲ ಗಮನಕ್ಕೆ ತಿಳಿಸಿದ ಮೇಲೆ ನೀವೆಲ್ಲ ಅತ್ಯಂತ ಉತ್ಸಾಹದಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದೀರಾ. ಇಲ್ಲಿವರೆಗೂ ಸರಿಸುಮಾರು 20,000 ರುಗಳವರೆಗೂ ಕೂಡ ದೇಣಿಗೆ ಬಂದಿದೆ. ಆದರೆ ನಮ್ಮ ಕಾರ್ಯಕ್ರಮದ ಒಂದು ಖರ್ಚು ಹತ್ರ 1.5 ಲಕ್ಷ ಇರೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಜನ ಮುಂದೆ ಬಂದು ಡೊನೇಷನ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಯಾರೆಲ್ಲ ಡೊನೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅವರೆಲ್ಲ ನಾನೀಗ ಹೇಳೋ ನಂಬರ್ಗೆ ನೇರವಾಗಿ ಡೊನೇಷನ್ ಮಾಡಬಹುದು. ನಂಬರು 7019723360 ಅಥವಾ ನಮ್ಮ ನಿರ್ವಾಹಕರಲ್ಲಿ ಯಾರಿಗಾದ್ರೂ ನೀವು ಕಳಿಸ್ಕೊಡ್ಬಹುದು. ಮತ್ತೊಮ್ಮೆ ಎಲ್ಲರನ್ನು ಕೂಡ ನಮ್ಮ 10ನೇ ವಾರ್ಷಿಕೋತ್ಸವಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕನ್ನಡ ತಂತ್ರಾಂಶದ ಮತ್ತೊಂದು ಟ್ಯುಟೋರಿಯಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಾರ್ತಿಕ್ ಮಾತಾಡ್ತಿರೋದು. ಫ್ರೆಂಡ್ಸ್, ಇವತ್ತು ನಾವು ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊತಾ ಇದೀವಿ. ಈ ಒಂದು ಅಪ್ಲಿಕೇಶನ್ ನ ಹೆಸರು ಸುಗಮ್ಯ ಭಾರತ್ ಅಂತ. SUGAMYABHARAT. ಸುಗಮ್ಯ ಭಾರತ್ ಅಂತ ಅಂದ್ರೆ ಆಕ್ಸೆಸಿಬಲ್ ಇಂಡಿಯಾ ಅಂತ. ನಮ್ಮ ಪ್ರಧಾನಮಂತ್ರಿ ಏನು ಆಕ್ಸೆಸಿಬಲ್ ಇಂಡಿಯಾ ಅಂತ ಶುರು ಮಾಡಿದ್ರಲ್ಲ ಕ್ಯಾಂಪೇನು ಸುಮಾರು ವರ್ಷಗಳ ಹಿಂದೆ, ಅದರ ಭಾಗವಾಗಿ ಸುಗಮ್ಯ ಭಾರತ್ ಅನ್ನುವ ಒಂದು ಅಪ್ಲಿಕೇಶನ್ ಸಹ ಲಾಂಚ್ ಮಾಡಿದ್ರು. ಇದು 2021 ನಲ್ಲಿ ಲಾಂಚ್ ಮಾಡಿರ್ತಾರೆ. ಈ ಒಂದು ಅಪ್ಲಿಕೇಶನ್ ನ ಮೂಲ ಉದ್ದೇಶ ಏನಂದ್ರೆ ಆಕ್ಸೆಸಿಬಿಲಿಟಿ ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡೋದು, ಹಾಗೆ ಎಲ್ಲಾ ತರದ ಅಂಗವಿಕಲರಿಗೆ ಮಾಹಿತಿಯನ್ನು ಕೊಡೋದು, ಎಂಪವರ್ ಮಾಡೋದು, ಹಾಗೆ ಅವ್ರನ್ನ ಸಬಲೀಕರಣ ಮಾಡುವುದು ಉದ್ದೇಶ ಆಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಹಲವಾರು ಫೀಚರ್ಸ್ ಇದೆ. ನಮ್ಗೆ ಯಾವ್ದಾದ್ರೆ ಆಕ್ಸೆಸಿಬಿಲಿಟಿ ಸಮಸ್ಯೆಗಳಿತ್ತಂದ್ರೆ ಅದನ್ನ ರಿಪೋರ್ಟ್ ಮಾಡೋದು, ನಮಗೆ ಬೇಕಾದಂತ ರಿಸೋರ್ಸಸ್ ಗಳನ್ನ ಆಕ್ಸೆಸ್ ಮಾಡೋದು, ಹಾಗೆ ಅಂಗವಿಕಲರಿಗೋಸ್ಕರ ಇರುವಂತ ಅವಕಾಶಗಳನ್ನ ತಿಳ್ಕೊಳ್ಳೋದು, ಈ ತರ ಹಲವಾರು ವಿಷಯಕ್ಕೆ ಈ ಒಂದು ಅಪ್ಲಿಕೇಶನ್ ಯೂಸ್ ಆಗುತ್ತೆ. ಹಾಗೆ ಒಂದು ಇನ್ಫಾರ್ಮೇಶನ್ ಪ್ರಕಾರ ಏನಂದ್ರೆ ಈ ಒಂದು ಅಪ್ಲಿಕೇಶನ್ ಮೂಲಕ 1400ಕ್ಕೂ ಹೆಚ್ಚು ಆಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ಸ್ ಗಳು ರಿಸೀವ್ ಆಗಿರುತ್ತೆ. ಅದರಲ್ಲಿ 75% ಗಿಂತ ಹೆಚ್ಚು ಆಕ್ಸೆಸಿಬಿಲಿಟಿ ಇಶ್ಯೂಸ್ ನ ಸಾಲ್ವ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಮಾಹಿತಿ ಮೂಲಕ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಇದರಲ್ಲಿ ರಿಪೋರ್ಟ್ ಮಾಡೋದು ಒಂಥರ ಎಫೆಕ್ಟಿವ್ ವೇ ಅಂತ ಅನ್ನಿಸ್ತಾ ಇದೆ. ನಮ್ಮ ಸಮಸ್ಯೆಗಳು ಆಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ರಿಪೋರ್ಟ್ ಮಾಡಿದ್ರೆ ಇವರು ಅದನ್ನ ಬಗೆಹರಿಸೋ ಕಡೆ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಹೆಚ್ಚು ತಡ ಮಾಡದಾಗೆ ನಾವು ಆ ಒಂದು ಅಪ್ಲಿಕೇಶನ್ ನ ಓಪನ್ ಮಾಡಿ ಅದರಲ್ಲಿರುವಂತ ಎಲ್ಲಾ ಫೀಚರ್ಸ್ ಗಳನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ. ಸುಗಮ್ಯ ಭಾರತ್ ಆಪ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಸುಗಮ್ಯ ಭಾರತ್ ಅಂತ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. SUGAMYABHARAT. ಸುಗಮ್ಯ ಭಾರತ್ ಆಪ್. ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ದಿವ್ಯಾಂಗಜನ್. ಇಮೇಜ್ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂದ್ರೆ ಇವರು ಮ್ಯಾನೇಜ್ ಮಾಡ್ತಿರೋದು. ಇದರಲ್ಲಿರುವಂತಹ ವಿಷಯಗಳು ಎಲ್ಲದನ್ನು ಸಹ ಅವ್ರ ಕಡೆಯಿಂದ ಮ್ಯಾನೇಜ್ ಆಗ್ತಾ ಇದೆ. ಈಗ ಈ ಒಂದು ಅಪ್ಲಿಕೇಶನ್ ನಲ್ಲಿರುವಂತಹ ಫೀಚರ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗೋದು ತುಂಬಾ ಸಿಂಪಲ್ ಇದೆ. ನಮ್ಮ ಫುಲ್ ನೇಮ್ ನ ಕೊಡಬೇಕಾಗತ್ತೆ, ಹಾಗೆ ಫೋನ್ ನಂಬರ್, ಇನ್ನೊಂದಷ್ಟು ಡೀಟೇಲ್ಸ್ ಗಳಿರುತ್ತೆ. ಕೆಲವು ಫೀಲ್ಡ್ ಗಳು ಅಷ್ಟೇ ಮ್ಯಾಂಡೇಟರಿ ಇದೆ. ಎಲ್ಲದನ್ನು ಸಹ ನಾವು ಬರಿಬೇಕು ಅಂತೇನಿಲ್ಲ. ಅಲ್ಲಿ UDID ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅಡ್ರೆಸ್ ಏನೇನೋ ಕೇಳುತ್ತೆ, ಅದೆಲ್ಲ ನಾವು ಕೊಡದೇ ಇದ್ರೂ ಆಗುತ್ತೆ. ಕೆಲವೊಂದು ಯಾವ್ದು ಮ್ಯಾಂಡೇಟರಿ ಇರುತ್ತೋ ಅದಕ್ಕೆ ಸ್ಟಾರ್ ಸಿಂಬಲ್ ಹಾಕಿರ್ತಾರೆ, ನಾವು ನೋಡ್ಕೊಂಡು ಫಿಲ್ ಮಾಡಬಹುದು. ತುಂಬಾನೇ ಸಿಂಪಲ್ ಇದೆ. ಒಂದ್ಸತಿ ರಿಜಿಸ್ಟರ್ ಆಗಿದ ತಕ್ಷಣ ನೆಕ್ಸ್ಟ್ ಟೈಮ್ ಮೊಬೈಲ್ ನಂಬರ್ ಕೊಟ್ಟು OTP ಮೂಲಕ ಲಾಗಿನ್ ಆಗ್ಬೋದು. ಲಾಗಿನ್ ಆಗ್ಬಿಟ್ರೆ ಆಲ್ಮೋಸ್ಟ್ ಹಾಗೇನೆ ಇರುತ್ತೆ. ಪ್ರತಿ ಸತಿ ಆಪ್ ಓಪನ್ ಮಾಡಿದಾಗ ನಾವೇನ್ ಲಾಗಿನ್ ಆಗುವಂತ ಅವಶ್ಯಕತೆ ಇರಲ್ಲ. ಈಗ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇರುವಂತಹ ಎಲ್ಲಾ ಫೀಚರ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸುಗಮ್ಯ ಭಾರತ್ ಆಪ್. ವೆಲ್ಕಮ್ ಮಿಸ್ಟರ್ ಕಾರ್ತಿಕ್ ಕೆ. ವೆಲ್ಕಮ್ ಮಿಸ್ಟರ್ ಕಾರ್ತಿಕ್ ಕೆ ಅಂತ ಮೇಲ್ ತೋರಿಸ್ತಿದೆ. ಡಿಪಾರ್ಟ್ಮೆಂಟ್ ಆಫ್ ಇದಾದ್ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಇದೆ. ಅದರ ನೆಕ್ಸ್ಟ್ ವೆಲ್ಕಮ್ ಮಿಸ್ಟರ್ ಕಾರ್ತಿಕ್ ಕೆ. ನೆಕ್ಸ್ಟ್ ಸ್ವೈಪ್ ಮಾಡಿದಾಗ ನನ್ನ ಹೆಸರು ಹೇಳ್ತಾ ಇದೆ. ಹೋಮ್ ಅಂದ್ರೆ ಈಗ ನಮ್ಮ ಸ್ಕ್ರೀನ್ ಅಲ್ಲಿ ಹೋಮ್ ಪೇಜ್ ತೋರಿಸ್ತಾ ಇದ್ದಾರೆ. ಕಂಪ್ಲೇಂಟ್ಸ್/ಫೀಡ್ಬ್ಯಾಕ್ ಇದು ಒಂದು ಆಪ್ಷನ್. ಇನ್ಫಾರ್ಮೇಷನ್ ಅಂಡ್ ಸರ್ಕ್ಯುಲರ್. ಆಪರ್ಚುನಿಟೀಸ್, ರಿಸೋರ್ಸಸ್, ಅಪ್ಕಮಿಂಗ್ ಇವೆಂಟ್ಸ್, ಸ್ಕೀಮ್ಸ್ ಅಂಡ್ ಬೆನಿಫಿಟ್ಸ್, ಹೆಲ್ಪ್ ಲೈನ್. ಸೊ ಇಷ್ಟು ಆಪ್ಷನ್ಸ್ ಗಳು ಹೋಮ್ ಸ್ಕ್ರೀನ್ ಅಲ್ಲಿ ನಮಗೆ ಸಿಗುತ್ತೆ.
National helpline number ಹಾಗೆ ಹೋಮ್ ಸ್ಕ್ರೀನ್ ಅಲ್ಲೇ ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ ಎಲ್ಲ ಡಿಸ್ಪ್ಲೇ ಆಗಿದೆ. 14456. ಇದು ಡಿಸಬಿಲಿಟಿಗೆ ಸಂಬಂಧಪಟ್ಟಂತ ನ್ಯಾಷನಲ್ ನಂಬರ್. /tap QR code for sign language. ಸೊ ಇದು ಸೈನ್ ಲ್ಯಾಂಗ್ವೇಜ್ ಬೇಕಿರೋರಿಗೆ, ಅಂದ್ರೆ ಶ್ರವಣ ದೋಷ ಈ ತರದ ಸಮಸ್ಯೆ ಇರುವಂತವ್ರು ಇದನ್ನ ಯೂಸ್ ಮಾಡ್ಕೋಬಹುದು. Monday to Friday. ಹೆಲ್ಪ್ ಲೈನ್ ಯಾವಾಗ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. 9 AM to 5:30 PM. QR code, image, selected, home tab. ಈಗ ಇಲ್ಲಿರುವಂತ ಎಲ್ಲ ಆಪ್ಷನ್ ತೋರಿಸಿದೀನಿ. ಈಗ ಇದರಲ್ಲಿ ಒಂದೊಂದೇ ಆಪ್ಷನ್ ನಾವು ನೋಡ್ತಾ ಹೋಗೋಣ. Complaints/feedback. ಕಂಪ್ಲೇಂಟ್/ಫೀಡ್ಬ್ಯಾಕ್ ಅಂತ ಇದೆ, ಇದ್ರೊಳಗೆ ಹೋಗ್ತಾ ಇದೀನಿ, ಡಬಲ್ ಟ್ಯಾಪ್ ಮಾಡ್ತೀನಿ ಇದ್ರ ಮೇಲೆ. Complaints/feedback. Register your accessibility complaint. ರಿಜಿಸ್ಟರ್ ಯುವರ್ ಆಕ್ಸೆಸಿಬಿಲಿಟಿ ಕಂಪ್ಲೇಂಟ್ಸ್. ಅಂದ್ರೆ ನಮಗೆ ಆಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ಸ್ ಏನಿದ್ರೆ ಅದನ್ನ ಮಾತ್ರ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಬೇರೆ ಏನೇನೋ ಸಮಸ್ಯೆಗಳನ್ನ ಇಲ್ಲಿ ರಿಜಿಸ್ಟರ್ ಮಾಡಬಾರ್ದು ನಾವು. To register, click below. Register new. ರಿಜಿಸ್ಟರ್ ನ್ಯೂ. ಸೊ ಈಗ ರಿಜಿಸ್ಟರ್ ನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. Register new. Register complaint. Sector asterisk. ಸೆಕ್ಟರ್ ಅಂದ್ರೆ ಯಾವ ವಲಯದಲ್ಲಿ ಸಂಬಂಧಪಟ್ಟಂತ ಕಂಪ್ಲೇಂಟ್ಸ್ ಕೊಡ್ತಾ ಇದೀರ ಅಂತ. ಇದರಲ್ಲಿ ಮೂರೇ ಇರೋದು. Select sector pop-up menu. ಸೆಲೆಕ್ಟ್ ಸೆಕ್ಟರ್ ಅಂತ ಹೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಪಾಪ್ ಮೇಲೆ. Pop-up menu. Select sector. Built environment. ಬಿಲ್ಟ್ ಎನ್ವೈರ್ಮೆಂಟ್ ಅಂತ ಅಂದ್ರೆ ಬಿಲ್ಡಿಂಗ್ ಗಳು, ಇನ್ನೂ ಯಾವ್ದೋ ನಮ್ಮ ಪಬ್ಲಿಕ್ ಸ್ಥಳಗಳು ಅಂತ ಏನ್ ಹೇಳ್ತೀವಿ, ಆ ಒಂದು ಜಾಗಗಳು ಏನೇನಿದಾವೆ ಅದರಲ್ಲಿರುವಂತ ಆಕ್ಸೆಸಿಬಿಲಿಟಿ ಸಮಸ್ಯೆಗಳು. ಇದು ಫಿಸಿಕಲಿ ಯಾರಾದ್ರೂ ಚಾಲೆಂಜಸ್ ಇರುತ್ತಲ್ಲ, ವೀಲ್ ಚೇರ್ ಯೂಸ್ ಮಾಡೋರು ಅಂತವ್ರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಒಂದು ಆಪ್ಷನ್. ಬ್ಲೈಂಡ್ ಗಳಿಗೂ ಸಹ ಕೆಲವೊಂದು ವಿಷಯದಲ್ಲಿ ಯೂಸ್ ಆಗ್ಬೋದು. ICT, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. Capital I. Capital T. Tango. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತಂದ್ರೆ ಇದು ವೆಬ್ಸೈಟ್, ಅಪ್ಲಿಕೇಶನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಮೈನ್ಲಿ ಗವರ್ಮೆಂಟ್ ಆಗತ್ತೆ, ಹಾಗೆ ಪಬ್ಲಿಕ್ ತುಂಬಾ ಯೂಸ್ ಮಾಡುವಂತ ಅಪ್ಲಿಕೇಶನ್ಸ್ ಸಹ ಆಗತ್ತೆ. Transport system. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಅಂದ್ರೆ ನಮ್ಮ ಸಾರಿಗೆ ವ್ಯವಸ್ಥೆ, ಅದು ರೈಲ್ವೆ ಆದ್ರೂ ಆಗಿರ್ಬೋದು, ಫ್ಲೈಟ್ ಗಳು, ಬಸ್ ಯಾವುದೇ ಆಗಿರ್ಲಿ. ಈಗ ICT ನಾನು ನೋಡೋಣ. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಸೆಲೆಕ್ಟ್ ಮಾಡ್ತೀನಿ. Pop-up menu. ಈಗ ಮತ್ತೆ ಸ್ವೈಪ್ ಮಾಡ್ತಾ ಇದ್ದೀನಿ. Subsector asterisk. ಸಬ್ ಸೆಕ್ಟರ್ ಕೇಳ್ತಾ ಇದೆ. ಈಗ Select subsector pop-up menu. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ ನೋಡೋಣ. Pop-up menu. Select sub TV program. ಟಿವಿ ಪ್ರೋಗ್ರಾಮ್ ಅಂತಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಲಿ ಇದೆಲ್ಲಾನು ಸಹ ಬರುತ್ತೆ. ಟಿವಿ ಪ್ರೋಗ್ರಾಮು, Website/mobile app. ನಾನು ಆಗ್ಲೇ ಹೇಳಿದ್ನಲ್ಲ, ವೆಬ್ಸೈಟ್, ಮೊಬೈಲ್ ಅಪ್ಲಿಕೇಶನ್ಸ್, Others. ಅದರ್ಸ್. ಈಗ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಅಂತ ಸೆಲೆಕ್ಟ್ ಮಾಡ್ತೀನಿ. Others. Website/mobile app. Back. Website/mobile. Name of website/mobile app. Head. Edit box. Enter website/mobile app name. ಸೊ ಯಾವ ಮೊಬೈಲ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಅಲ್ಲಿ ನಿಮ್ಗೆ ಆಕ್ಸೆಸಿಬಿಲಿಟಿ ಸಮಸ್ಯೆ ಇದೆ ಅಂತ ಅದರ ಹೆಸರು ಕೇಳ್ತಾ ಇದೆ, ಅದನ್ನ ಇಲ್ಲಿ ಟೈಪ್ ಮಾಡಬೇಕು. Complaint related to. ಯಾವ್ದಕ್ಕೆ ಸಂಬಂಧಪಟ್ಟಂತ ಕಂಪ್ಲೇಂಟ್ ಅಂತ. Select complaint to pop-up menu. ಇದ್ರೊಳಗೆ ಏನೇನಿದೆ ನೋಡೋಣ. Pop-up menu. Select complaint. Government website. ಅದು ಗವರ್ಮೆಂಟ್ ವೆಬ್ಸೈಟ್, Government mobile app. ಗವರ್ಮೆಂಟ್ ಮೊಬೈಲ್ ಆಪ್, Others. ಅದರ್ಸ್ ಅಂತ ಕೇಳ್ತಾ ಇದೆ. Dismiss. Others. Back. Others to pop-up menu. ಜಸ್ಟ್ ಅದರ್ಸ್ ಅಂತ ಹಾಕಿದೀನಿ. Description of the issue asterisk. Edit box. Add description. ಸೊ ಡಿಸ್ಕ್ರಿಪ್ಷನ್ ನ ಹಾಕ್ಬೋದು, ಎಲ್ಲಿ ಇನ್ಆಕ್ಸೆಸಿಬಲ್ ಇದೆ ಅಂತ. Are you at the location? ಆರ್ ಯು ಅಟ್ ದ ಲೊಕೇಶನ್ ಅಂತ ಕೇಳ್ತಾ ಇದೆ. ಇದು ವೆಬ್ಸೈಟ್ ಏನು ಸಂಬಂಧ ಪಡಲ್ಲ, Tick no. Radio button. ಅದಕ್ಕೆ ಬೈ ಡಿಫಾಲ್ಟ್ ನೋ ಟಿಕ್ ಆಗಿರುತ್ತೆ. Not tick. Yes. Radio button. Complete address and landmark asterisk. Edit box. Enter address. Suggestions/measures to be taken max 500 character. ಸೊ ಇಲ್ಲಿ ಸಜೆಷನ್ಸ್, ಮೆಜರ್ಸ್ ಏನ್ ತಗೋಬಹುದು ಅಂತ ಬರೀರಿ ಅಂತ Edit box. Add suggestions. ಕೇಳ್ತಾ ಇದೆ. ನಾವು ಬರಿಬಹುದು, ನಮ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಅದನ್ನ ಹೇಗೆ ಸರಿ ಮಾಡಬಹುದು ಅಂತ ನಮ್ಗೆ ಐಡಿಯಾ ಇದ್ರೆ ಬರಿಬಹುದು. Please upload images max 5 images. ಬೇಕಿದ್ರೆ ಅದರ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸಬಹುದು ಎಲ್ಲಿ ಸಮಸ್ಯೆ ಆಗ್ತಿದೆ ಅಂತ ತೋರ್ಸಕ್ಕೆ. Upload image. Not tick. This complaint flow is to report accessibility grievances on physical infrastructure, transport, and it only. Please do not use it for other complaints or questions. Tick box. ಸೊ ಇಲ್ಲಿ ಹೇಳ್ತಾ ಇದೆ ನೋಡಿ, ಈ ಒಂದು ಆಪ್ಷನ್ ಇರೋದು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಟ್ರಾನ್ಸ್ಪೋರ್ಟ್ ಹಾಗೆ ಪಬ್ಲಿಕ್ ಪ್ಲೇಸಸ್ ಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ಸ್ ನ ಸ್ವೀಕರಿಸಕ್ಕಷ್ಟೇ, ಬೇರೆದೆಲ್ಲ ಇಲ್ಲಿ ತಿಳಿಸ್ಬೇಡಿ ಅಂತ ಹೇಳ್ತಾ ಇದೆ. This complaint flow is to report accessibility. Submit. ಅದನ್ನ ಚೆಕ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇಷ್ಟೇ ಸ್ನೇಹಿತರೆ ಈ ಒಂದು ಆಪ್ಷನ್. ಈಗ ನೆಕ್ಸ್ಟ್ ನೋಡೋಣ. ಕಂಪ್ಲೇಂಟ್/ಫೀಡ್ಬ್ಯಾಕ್ ಆಯ್ತು. ಈಗ ನೆಕ್ಸ್ಟ್ Information and circulars. Button. ಇನ್ಫಾರ್ಮೇಶನ್ ಅಂಡ್ ಸರ್ಕ್ಯುಲರ್. ಇದರೊಳಗೆ ನಮಗೆ RPWD ಆಕ್ಟ್ ಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಇದೆಲ್ಲ ಸಿಗುತ್ತೆ. ಸೊ ಇದೆಲ್ಲ ಬೇಸಿಕಲಿ ರೀಡೈರೆಕ್ಟ್ ಆಗುತ್ತೆ ಬೇರೆ ಬೇರೆ ವೆಬ್ಸೈಟ್ಸ್ ಗೆ. ಅದ್ರ ಒಂದ್ಸತಿ ಒಳಗೋಗಿ ತೋರಿಸ್ತೀನಿ. Information and Act. The Rights of Persons with Disabilities Act 2016. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಕ್ರೋಮ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿ ನಾವು ಬೇಕಿರೋ ಡೌನ್ಲೋಡ್ ಎಲ್ಲ ಮಾಡ್ಕೋಬಹುದು. Rehabilitation Council of India Act 1009. View all. Guidelines. Harmonized guidelines and state guidelines for accessibility standards in port sector. View all. Rules and regulations. The Rights of Persons with Disabilities Amendment. Rules 2020. ಸೊ ಅಮೆಂಡ್ಮೆಂಟ್ಸ್
ಕಂಪ್ಲೇಂಟ್ಸ್ ಏನಾಗಿದೆ ಅದೆಲ್ಲನೂ ಸಹ ಇಲ್ಲಿ ತೋರಿಸ್ತಾ ಇದೆ. Rights of persons with disability. View all. Circulars and notifications. Mandatory requirement of Aadhaar adult. List of empaneled access auditor. View all. ಸೊ ಇಷ್ಟೇ ಫ್ರೆಂಡ್ಸ್. ಸರ್ಕ್ಯುಲರ್ ಅಂದ್ರೆ ನಮಗೆ ಎಲ್ಲಾ ತರದ ಸರ್ಕ್ಯುಲರ್ ಸಿಗುತ್ತೆ ಅಂತ ಅಲ್ಲ ನಾವು ಅನ್ಕೊಳ್ಳೋದು ಬೇಡ. ಸ್ಕ್ರೈಬಿಗೆ ಸಂಬಂಧಪಟ್ಟಂತೆ ಅದೆಲ್ಲ ಇಲ್ಲಿ ಸಿಗಲ್ಲ. ಬರೀ RPWD ಮತ್ತೆ ಹಳೆಯ ರಿಹ್ಯಾಬಿಲಿಟೇಷನ್ ಸಂಬಂಧಪಟ್ಟಂತ ಒಂದಷ್ಟು ಸರ್ಕ್ಯುಲರ್ ಸಿಗುತ್ತೆ ಇಲ್ಲಿ. ಆಪರ್ಚುನಿಟೀಸ್ ಇದ್ರೊಳಗೆ ಹೋಗೋಣ. Opportunities. Scholarships at NSP. ಸೊ ಆಪರ್ಚುನಿಟೀಸ್ ಅಲ್ಲಿ ನಮಗೆ ಸ್ಕಾಲರ್ಶಿಪ್, ಎಂಪ್ಲಾಯ್ಮೆಂಟ್ ಇದೆಲ್ಲ ತೋರಿಸ್ತೆ. ಇಲ್ಲಿ ಸ್ಕಾಲರ್ಶಿಪ್ ತೋರಿಸ್ತಾ ಇದೆ ನೋಡಿ. ಇದೆಲ್ಲ ರಿಡೈರೆಕ್ಟ್ ಆಗುತ್ತೆ, ಬೇರೆ ಬೇರೆ ಒಂದು ವೆಬ್ಸೈಟ್ ಗಳಿಗೆ ಹೋಗ್ತಾ ಇರುತ್ತೆ. ಅಲ್ಲಿ ನಾವು ಮಾಹಿತಿಗಳನ್ನ ನೋಡ್ಕೊಂಡು ಏನ್ ಅಪ್ಲೈ ಮಾಡೋ ಪ್ರೊಸೀಜರ್ ಇರುತ್ತೋ ಅದನ್ನ ಮಾಡಬೇಕಾಗುತ್ತೆ. To avail various scholarships, provide loans and financial assistance at NHRTC. ಅಂಗವಿಕಲರಿಗೋಸ್ಕರ ಇರುವಂತ ಲೋನ್ ಸೌಲಭ್ಯಗಳ ಬಗ್ಗೆ. Be financially independent. Careers at WD. ಕರಿಯರ್ಸ್ ಅಂದ್ರೆ ಅಂಗವಿಕಲರಿಗೋಸ್ಕರ ಇರುವಂತ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಇದರೊಳಗೆ ಸಿಗುತ್ತೆ. ಹಾಗೆ ದಿವ್ಯಾಂಗ್ ಜನ್ ರೋಜ್ಗಾರ್ ಯೋಜನಾ ಅಂತೇನೋ ಇದೆ, ಅಂದ್ರೆ ಅಂಗವಿಕಲರಿಗೋಸ್ಕರ ಅದೊಂಥರ ಅಲ್ಲಿ ರಿಜಿಸ್ಟರ್ ತರ ಮೇಂಟೈನ್ ಮಾಡ್ತಾರೆ. ಯಾರ್ಯಾರಿಗೆ ಕೆಲಸಗಳು ಬೇಕು ಅದು ಯಾರಾದ್ರೂ ಎಂಪ್ಲಾಯರ್ಸ್ ಇದ್ರಂದ್ರೆ ಅವರು ಕನೆಕ್ಟ್ ಆಗಿ ಹೈರ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಸಹ ಇರುತ್ತೆ. The Department of Empowerment of Persons with Disabilities in the Ministry of Social Justice and Empowerment aims to facilitate empowerment of the persons with disabilities. As per Census 2011, the jobs and skills training opportunities at PM Daksh. ನೋಡಿ, ಜಾಬ್ ಅಂಡ್ ಸ್ಕಿಲ್. Jobs and skills training opportunity. Pradhan Mantri Dakshta aur Kushalta Sampann Hit Rahi Yojana for one-stop destination for persons with disabilities. PWDS skill training organizations and employers across India to be a part of the National Action Plan for Skill Development of Persons with Disabilities implemented by the Department of Empowerment of Persons with Disabilities WD. ಬೇಕಿದ್ರೆ ಇದ್ರೊಳಗೆ ನಿಮ್ಮ ಡೀಟೇಲ್ಸ್ ಎಲ್ಲ ರಿಜಿಸ್ಟರ್ ಮಾಡ್ಕೋಬಹುದು. ಇದು ಒಂದು ಪ್ರಯತ್ನ ಮಾಡಬಹುದು ನೀವು ಕೆಲಸ ಏನಾದ್ರು ಹುಡುಕ್ತಾ ಇದ್ರೆ. ಸೊ ಇದಾಗಿತ್ತು ಆಪರ್ಚುನಿಟೀಸ್ ಸ್ಪಂದಪಟ್ಟಂತ ಒಂದಷ್ಟು ಮಾಹಿತಿ. ಈಗ ನೆಕ್ಸ್ಟ್ ಆಪ್ಷನ್ ಏನಿದೆ ನೋಡೋಣ. ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು ಏನೇನಿದೆ. ಪೋರ್ಟಲ್. ಸೊ ಇದೆಲ್ಲ UDID ಪೋರ್ಟಲ್, ಸ್ಕಾಲರ್ಶಿಪ್ ಪೋರ್ಟಲ್, ಪರ್ಪಲ್ ಟಾಕ್ಸ್, PM Daksh WD, ನ್ಯಾಷನಲ್ ಹೆಲ್ಪ್ ಲೈನ್ ಫಾರ್ ಆಲ್ ಡಿಸಬಿಲಿಟೀಸ್. ಸೊ ಇದೆಲ್ಲ ನಾವು ನೋಡ್ಕೋಬಹುದು. ಈಗ ಹೆಲ್ಪ್ ಲೈನ್ ಅಂದ್ರೆ ಹಲವಾರು ಹೆಲ್ಪ್ ಲೈನ್ ಗಳಿದಾವೆ, ಅದನ್ನೆಲ್ಲ ಫುಲ್ ಡೀಟೇಲ್ಸ್ ನೋಡಬಹುದು ಇದರಲ್ಲಿ. Orjum portal for gadget. Orjum national helpline for 0% progress bar from 80%. National helpline for update to main content. ಓಕೆ, ಈ ಪೋರ್ಟಲ್ ಓಪನ್ ಮಾಡಿದೀನಿ ನೋಡಿ. Site search, social, city, access, English, link, Government of India, state and JavaScript, home, greater than, national, print, slash, share on Facebook opens a new window, slash, print page content, link, print page content. ಬೇಕಿದ್ರೆ ಇದರಲ್ಲಿ ನಾವು ತಗೋಬಹುದು, ಇದನ್ನ ಸೇವ್ ಎಲ್ಲ ಮಾಡ್ಕೋಬಹುದು. Slash, share on link, national help, Hindi website banner, feedback, slash, website, slash, hyper, slash, copyright. ಸೊ ನಾನು ಹೇಗೆ ರೀಡೈರೆಕ್ಟ್ ಆಗುತ್ತೆ ಅಂತ ತೋರ್ಸೋದಕ್ಕಷ್ಟೇ ಇದನ್ನ ಓಪನ್ ಮಾಡಿದೆ. ಈಗ ಬ್ಯಾಕ್ ಹೋಗ್ತಿದ್ದೀನಿ. ಅಪ್ಕಮಿಂಗ್ ಇವೆಂಟ್ಸ್ ಅಂದ್ರೆ ಏನೇನು ಇವೆಂಟ್ಸ್ ಗಳಿದೆ ಮುಂದಿನ ದಿನಗಳಲ್ಲಿ ಅಂತ ತೋರ್ಸಕ್ಕೆ. ಬಟ್ ಇದು ಯೂಶಲಿ ಏನು ಅಪ್ಡೇಟ್ ಮಾಡಿರಲ್ಲ. No upcoming events. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಯಾವುದೇ ಅಪ್ಕಮಿಂಗ್ ಇವೆಂಟ್ಸ್ ಇಲ್ಲ. ಈಗ ನೆಕ್ಸ್ಟ್ ಆಪ್ಷನ್ ಸ್ಕೀಮ್ಸ್ ಅಂಡ್ ಬೆನಿಫಿಟ್ಸ್. ಇದ್ರೊಳಗೆ ಹೋಗಿ ನೋಡೋಣ. Select disabilities. Tick box. ಇಲ್ಲಿ ಡಿಸಬಿಲಿಟಿ, 0, ಏಜ್, not tick box, 0%, percentage of disability, ಪರ್ಸೆಂಟೇಜ್ ಇದೆಲ್ಲ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ತಕ್ಕಂತ ಬೆನಿಫಿಟ್ಸ್ ಗಳು ಏನೇನಿದಾವೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. not tick box, show 11, show all schemes, ಶೋ ಆಲ್ ಸ್ಕೀಮ್ಸ್ ಅಂತ ಸುಮ್ಮನೆ ಕ್ಲಿಕ್ ಮಾಡಿದೀನಿ, ಎಲ್ಲ ತೋರಿಸುತ್ತೆ. disability 1, blindness 2, low vision 3, leprosy cured first, view name, top class education scholarship for students with disabilities, implementing organization, Department of Empowerment, jurisdiction, all India, disability, implementing jurisdiction, all India. ನೋಡಿ ಫ್ರೆಂಡ್ಸ್, ಇದೆಲ್ಲ ನೀವು ವಿವರವಾಗಿ ನೋಡ್ಕೋಬಹುದು. Schemes and benefits, helpline. ಇದು ಕೊನೆಯ ಒಂದು ಆಪ್ಷನ್ ಆಗಿರುತ್ತೆ ಇದರಲ್ಲಿರುವಂತಹ ಫೀಚರ್ಸ್ ಗೆ ಸಂಬಂಧಪಟ್ಟ ಹಾಗೆ. ಹೆಲ್ಪ್ ಲೈನ್ ಒಳಗೆ ಇದರ ಮೇಲೆ ನಾನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಹಲವಾರು ಹೆಲ್ಪ್ ಲೈನ್ ಗಳ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಏನಿದೆ ಅವರ ಹೆಲ್ಪ್ ಲೈನ್ ಆಗಿರ್ಬೋದು, ಹಾಗೆ ಸಂಘ ಸಂಸ್ಥೆಗಳ ಹೆಲ್ಪ್ ಲೈನ್ NAB, Enable India, ಸಾಕ್ಷಮ್ ಎಲ್ಲಾನು ಇಲ್ಲಿ ತೋರಿಸ್ತಾರೆ. The name of number 804, purpose category, mental health description, call. ಸೊ ಇಲ್ಲಿ ಸ್ವೈಪ್ ಮಾಡ್ತಾ ಹೋದ್ರೆ ಅದು ಏನಕ್ಕೋಸ್ಕರ ಇರೋದು ಹಾಗೆ ಕಾಲ್ ಮಾಡಕ್ಕೆ ಆಪ್ಷನ್ ಸಿಗತ್ತೆ. ಸೊ ಇದು ನಿಮ್ಗೆ ಯಾರ್ಯಾರಿಗೆ ಬೇಕೋ ಇದನ್ನ ನೀವು ಬಳಸ್ಕೋಬಹುದು. ಎಲ್ಲಾ ತರದ ಹಲವಾರು ಹೆಲ್ಪ್ ಲೈನ್ ನಂಬರ್ಗಳಿರುತ್ತೆ. ಈಗ ಬ್ಯಾಕ್ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇರುವಂತ ಸ್ಪೆಷಲ್ ಫೀಚರ್ಸ್ ಏನೇನಿದೆ ಅದೆಲ್ಲ ತೋರಿಸಿದೀನಿ. ಕೆಳಗೆ ಯಾವತ್ತಷ್ಟು ಇನ್ನೂ ಒಂದು 3 ಟ್ಯಾಬ್ ಇದೆ, ಅದನ್ನ ನೋಡ್ಕೊಂಡ್ಬಿಡೋಣ ಕ್ವಿಕ್ ಆಗಿ. Selected home tab, notifications tab, ನೋಟಿಫಿಕೇಶನ್ಸ್ ಇದೆ. ಈ ಆಪ್ ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ಸ್ ಎಲ್ಲ ಇಲ್ಲಿ ಬರುತ್ತೆ. ಅಥವಾ ನಾವೇನಾದ್ರೂ ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟಿದ್ರೆ ಅದರ ಅಪ್ಡೇಟ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. settings tab, ಸೆಟ್ಟಿಂಗ್ಸ್ ಅಲ್ಲಿ ನಮಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಫಾಂಟ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ಇರುತ್ತೆ.
ಬರುತ್ತೆ. ಸೆಟ್ಟಿಂಗ್ಸ್ ಒಳಗೆ ಕ್ಲಿಕ್ ಆಗಿ ಹೋಗೋಣ. Settings tab. Account actions. Increase font size 23%. Decrease font size ಫಾಂಟ್ ಎಲ್ಲ ಇದೆ ನೋಡಿ. 20. Increase account. Select language. ಇದರಲ್ಲೇ ಸೆಲೆಕ್ಟ್ ಲ್ಯಾಂಗ್ವೇಜ್ ಬರುತ್ತೆ. English. Select theme pop-up menu. ಹಾಗೆ ಇದು ಕನ್ನಡನೂ ಸಹ ನಮಗಿದೆ. ಬೇಕಾದ್ರೆ ಕನ್ನಡ ಹಿಡ್ಕೊಳ್ಳೋಕೆ ಬಯಸ್ತವರು ಕನ್ನಡನೂ ಹಿಡ್ಕೋಬಹುದು. Privacy policy. Profile tab. ಪ್ರೊಫೈಲ್ ಅಲ್ಲಿ ನಮ್ಮ ಹೆಸರು, ನಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಸುಗಮ್ಯ ಭಾರತ್ ನಮ್ಮ ಗವರ್ಮೆಂಟ್ ಕಡೆಯಿಂದ ಇರುವಂತ ಅಪ್ಲಿಕೇಶನ್, ಅದರ ವಿವರಣೆ. ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.